25th ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. ಇಫ್ ಟೂ ಫೇರ್ ಡೈಸ್ ಆರ್ ರೋಲ್ಡ್ ಔಟ್ ಸೈಮಲ್ಟೇನಿಯಸ್ಲಿ ದೆನ್ ಫೈಂಡ್ ದ ಪ್ರಾಪರ್ಟಿ. ಈಗ ನೋಡ್ರಿ, ಎರಡ್ ಡೈಸ್ ನ ರೋಲ್ ಮಾಡಿದ್ದಾರೆ. ಓಕೆ, ಸೊ ಎರಡ್ ಡೈಸ್ ರೋಲ್ ಮಾಡಿದ್ರೆ ಏನೇನೆಲ್ಲ ಬರುತ್ತೆ? ಒಂದು 1,1 ಬರ್ಬೋದು, 1,2. ಇದೇ ರೀತಿ ಎಲ್ಲಾ ಪಾಸಿಬಲ್ ಔಟ್ಕಮ್ ಇಲ್ಲಿ ಬರ್ತಿದ್ದೀನಿ. ಓಕೆ, ಟೋಟಲ್ ಎಷ್ಟಾಗತ್ತೆ ನೋಡ್ರಿ. ಇದ್ರಲ್ಲಿ 6, ಇದ್ರಲ್ಲಿ 6, ಇದ್ರಲ್ಲಿ 6, ಇದ್ರಲ್ಲಿ 6, ಇದ್ರಲ್ಲಿ 6, ಇದ್ರಲ್ಲಿ 6, ಟೋಟಲ್ 36. ಓಕೆ, ಸೊ ಇಷ್ಟು ಪಾಸಿಬಲ್ ಔಟ್ಕಮ್ ಬರುತ್ತೆ. ಓಕೆ, ಎರಡ್ ಡೈ ಆಗದಾಗ. ಈಗ ನಮಗೆ ಏನ್ ಕೇಳ್ತಾ ಇದ್ದಾರೆ ಎ ಕ್ವಶನ್ ಅಲ್ಲಿ, ದಟ್ ದ ಸಮ್ ಆಫ್ ದ ನಂಬರ್ ಆನ್ ದ ಟಾಪ್ ಫೇಸಸ್ ಈಸ್ ಲೆಸ್ ದೆನ್ 8. ಓಕೆ, ಸೊ ಅವ್ರು ಕೇಳ್ತಿರೋದು ನೋಡ್ರಿ, ಪ್ರಾಬಿಲಿಟಿ ಆಫ್ ಸಮ್ ಬಂದ್ಬಿಟ್ಟು ಓಕೆ ಲೆಸ್ ದೆನ್ 8 ಇರ್ಬೇಕು. ಓಕೆ, ನೋಡೋಣ ಟೋಟಲ್ ಇರೋದೆಷ್ಟು. ಟೋಟಲ್ 36. ಅದನ್ನ ಇಲ್ಲಿ ಬರ್ದ್ಬಿಡ್ತೀನಿ. ಈಗ ನೋಡ್ರಿ, ಈಗ ಚೆಕ್ ಮಾಡೋಣ. ಓಕೆ, ನಮಗೆ ಲೆಸ್ ದೆನ್ ಆಡ್ ಮಾಡಿದ್ರೆ ಲೆಸ್ ದೆನ್ 8 ಬರ್ಬೇಕು. ಯಾರ್ಯಾರು ಬರ್ತಾರೆ ನೋಡ್ರಿ. ಓಕೆ, ಲೆಸ್ ದೆನ್ 8 ಅಂದ್ರೆ ಇದೇನಾಯ್ತು, 1 + 1 2 ಇದು ಬರುತ್ತೆ, 1 + 2 3 ಇದು ಬರುತ್ತೆ, 1 + 3 4 ಇದು ಬರುತ್ತೆ, 1 + 4 5 ಇದು ಬರುತ್ತೆ, 1 + 5 6 ಇದು ಬರುತ್ತೆ, 1 + 6 7 ಇದು ಕೂಡ ಬರುತ್ತೆ. ಓಕೆ, ಈಗ 2 + 1 ಇದು ಬರುತ್ತೆ, 2 + 2 4 ಇದು ಬರುತ್ತೆ, ಇದು ಬರುತ್ತೆ, ಇದು ಬರುತ್ತೆ, ಇದು ಬರುತ್ತೆ, ಇದು ಬರಲ್ಲ. ಓಕೆ, ಇಲ್ಲಿ 1 2 3 4 ಓಕೆ ಇಷ್ಟೇ ಬರುತ್ತೆ. ನೆಕ್ಸ್ಟ್ 1 2 3 ಇಷ್ಟೇ ಬರುತ್ತೆ, 1 2 ಆಮೇಲೆ 1. ಓಕೆ, ಸೊ ಈಗ ನೀವು ನೋಡಿದ್ರೆ ಎಷ್ಟು ನಂಬರ್ ಬಂದು ನೋಡ್ರಿ. ಫಸ್ಟ್ ಅಲ್ಲಿ ಟೋಟಲ್ ಆಗಿ 6 ಬಂದು, ಆಮೇಲೆ 5 ಬಂದು, ಆಮೇಲೆ 4 ಬಂದು, ಆಮೇಲೆ 3, ಆಮೇಲೆ 2, ಆಮೇಲೆ 1. ಇವನ್ನೆಲ್ಲ ಆಡ್ ಮಾಡಿ ಎಷ್ಟು ಬರುತ್ತೆ ನೋಡ್ರಿ. 6 + 5 11, 11 + 4 15, 15 + 3 18, 18 + 2 20, 21 ಆಯ್ತು. ಓಕೆ, ಓಕೆ ಒಂದ್ಸರಿ ನೀಟಾಗಿ ನೋಡೋಣ. 6 + 5 11, 11 + 4 15, 15 + 3 18, 18 + 2 20, 21. ಓಕೆ, ಸೊ ಇದನ್ನ ಕ್ಯಾನ್ಸಲ್ ಮಾಡಿದ್ರೆ 3 7 ಜಾ, 3 1 ಜಾ, 3 2 ಜಾ. ಸೊ ಏನ್ ಬಂತು ಇದರ ಆನ್ಸರ್? 7/12. ಓಕೆ, ಇದು ಬಂದ್ಬಿಟ್ಟು ಫಸ್ಟ್ ಆನ್ಸರ್. ಓಕೆ, ಈಗ ನೆಕ್ಸ್ಟ್ ಏನ್ ಕೇಳ್ತಾ ಇದ್ದಾನೆ, ಪ್ರಾಬಿಲಿಟಿ ಆಫ್ ಗೆಟ್ಟಿಂಗ್ ಎ ಸ್ಕ್ವೇರ್ ನಂಬರ್ ಆನ್ ಒನ್ ಆಫ್ ದ ಫೇಸಸ್ ಓನ್ಲಿ. ಓಕೆ, ಈಗ ಸ್ಕ್ವೇರ್ ನಂಬರ್ ಏನಂತ ನೋಡ್ರಿ. ಈಗ ಇರೋದು ನಮಗೆ ಟೋಟಲ್ ಡೈ ಅಲ್ಲಿ 6 ನಂಬರ್ ಇದಾವೆ. ಹೌದಾ, ಒಂದು ಡೈ ಅಲ್ಲಿ 6 ನಂಬರ್ ಇದಾವೆ. ಅದರಲ್ಲಿ ಸ್ಕ್ವೇರ್ ನಂಬರ್ ಏನು? 1 ಸ್ಕ್ವೇರ್ ಏನು? 1. 2 ಸ್ಕ್ವೇರ್ ಏನು? 4. ಓಕೆ, ಸ್ಕ್ವೇರ್ ನಂಬರ್ ಅಂದ್ರೆ ನಿಮಗೆ ಅರ್ಥ ಮಾಡ್ಬೇಕಂದ್ರೆ 1 ಸ್ಕ್ವೇರ್ 1, 2 ಸ್ಕ್ವೇರ್ 4, 3 ಸ್ಕ್ವೇರ್ 9. ಓಕೆ, ಇವೆಲ್ಲ ಏನು ಸ್ಕ್ವೇರ್ ನಂಬರ್ ಅಂತ ಕರಿತೀವಿ. ಇಲ್ಲಿ ಇರೋದೇ 6 ನಂಬರು. ಅದರಲ್ಲಿ ಸ್ಕ್ವೇರ್ ನಂಬರ್ ಏನು? 1 4. ಓಕೆ, ಸೊ ಇವು ಬಂದ್ಬಿಟ್ಟು ಸ್ಕ್ವೇರ್ ನಂಬರು. ಅವನಿಗೆ ಏನ್ ಬೇಕಂತೆ? ಓಕೆ, ಸ್ಕ್ವೇರ್ ನಂಬರ್ ಇರ್ಬೇಕು, ಅದು ಒಂದು ಫೇಸ್ ಅಲ್ಲಿ ಮಾತ್ರ ಬರ್ಬೇಕು. ಅಂದ್ರೆ 2ರಲ್ಲಿ 1ರಲ್ಲಿ ಮಾತ್ರ ಬರ್ಬೇಕು. ಓಕೆ, ಸೊ ಈಗ ನೋಡಿದ್ರೆ ಇಲ್ಲಿ ಇದು 1 1 ಇವರಿಬ್ಬರು ಸ್ಕ್ವೇರ್ ನಂಬರು. ನನಗೆ ಒಂದು ಮಾತ್ರ ಇರಬೇಕು, ಇದು ಬರಲ್ಲ. ಓಕೆ, ಸೊ ನೆಕ್ಸ್ಟ್ ಇದು ಬರುತ್ತೆ. ಓಕೆ, ಆಮೇಲೆ ಇದು ಬರುತ್ತೆ. ಈಗ ಇದು ಬರಲ್ಲ ನೋಡ್ರಿ, ಇಬ್ರು ಸ್ಕ್ವೇರ್ ನಂಬರ್, ಇದು ಬರಲ್ಲ. ನೆಕ್ಸ್ಟ್ ಇದು ಬರುತ್ತೆ, ಒಂದು ಮಾತ್ರ ಸ್ಕ್ವೇರ್ ನಂಬರ್. ಇವ್ರಿಬ್ರಲ್ಲಿ ಇದು ಮಾತ್ರ ಸ್ಕ್ವೇರ್ ನಂಬರ್. ಆಮೇಲೆ ಇಲ್ಲಿ ಇವರಿಬ್ರಲ್ಲಿ 1 ಮಾತ್ರ ಸ್ಕ್ವೇರ್ ನಂಬರು. ಸೊ ಎಷ್ಟಾಯ್ತು ನೋಡ್ರಿ, ಈ ಲೈನ್ ಅಲ್ಲಿ 1 2 3 4 ನಂಬರ್ ಬಂದು. ಓಕೆ, ಈ ಲೈನ್ ಅಲ್ಲಿ ಎಷ್ಟು ಬರ್ತವೆ ನೋಡ್ರಿ. ಈಗ ನೀವು ನೋಡಿದ್ರೆ ಇದು ಒಂದೇ ಸ್ಕ್ವೇರ್ ನಂಬರು. ಓಕೆ, ಆಮೇಲೆ ಇದು ಒಂದೇ ಸ್ಕ್ವೇರ್ ನಂಬರ್, ಇಲ್ಲಿ 2 ಬಂದು. ಆಮೇಲೆ ಇದು ಒಂದೇ ಸ್ಕ್ವೇರ್ ನಂಬರು, ಇದು ಒಂದೇ ಸ್ಕ್ವೇರ್ ನಂಬರು. ಓಕೆ, ಸೊ ಇಲ್ಲಿ ಕೂಡ 2 ಬಂದು. ಇಲ್ಲಿ ನೀವು ನೋಡಿದ್ರೆ 4,1 ಇವರಿಬ್ಬರು ಸ್ಕ್ವೇರ್ ನಂಬರು, ಇದು ಬರಲ್ಲ. ಇಲ್ಲಿ 4 ಒಂದೇ ಸ್ಕ್ವೇರ್ ನಂಬರು. ಸೊ ಇದು ಬರುತ್ತೆ, ಇದು ಬರುತ್ತೆ. ಓಕೆ, ಇಲ್ಲಿ ನೀವು ನೋಡಿದ್ರೆ 2 ಸ್ಕ್ವೇರ್ ನಂಬರ್ 4 4. ಸೊ ಇದನ್ನ ಸೆಲೆಕ್ಟ್ ಮಾಡಂಗಿಲ್ಲ, ಇದನ್ನ ಸೆಲೆಕ್ಟ್ ಮಾಡ್ತೀವಿ, ಇದನ್ನ ಸೆಲೆಕ್ಟ್ ಮಾಡ್ತೀವಿ. ಟೋಟಲ್ ಎಷ್ಟು? 4. ಆಮೇಲೆ ಇಲ್ಲಿ 1 ಬರುತ್ತೆ, ಇಲ್ಲಿ 4 2 ಬರುತ್ತೆ. ಈಗ ನೆಕ್ಸ್ಟ್ ಇಲ್ಲಿ ಕೂಡ ಅಷ್ಟೇ 1 4. ಓಕೆ, ಈಗ ಟೋಟಲ್ ನೋಡಿದ್ರೆ 4 + 2 6, 6 + 2 8, 8 + 4 12, 12 + 2 14, 14 + 2 16. ಸೊ ಇದ್ರ ಆನ್ಸರ್ ಬಂದ್ಬಿಟ್ಟು ನಮಗೆ ಟೋಟಲ್ ಬಂದ್ಬಿಟ್ಟು ಎಷ್ಟು? 36. ಅದರಲ್ಲಿ 16 ಮಾತ್ರ ಸ್ಕ್ವಯರ್ ನಂಬರ್ ಆನ್ ಒನ್ ಆಫ್ ದ ಫೇಸಸ್ ಇದೆ. ಸೊ ಇದು ಕ್ಯಾನ್ಸಲ್ ಮಾಡಿದ್ರೆ 2 8 ಜಾ, 2 1 ಜಾ, 2 18 ಜಾ ಆಯ್ತು. ಆಮೇಲೆ 2 4 ಜಾ, 2 9 ಜಾ.
ಸೊ ಏನ್ ಬಂತು 4/9 ಬಂತು. ಓಕೆ, ಇದು ಬಂದ್ಬಿಟ್ಟು ಇದ್ರ ಸೊಲ್ಯೂಷನ್. ಫಸ್ಟ್ ಆನ್ಸರ್ 7/12, ಸೆಕೆಂಡ್ ಆನ್ಸರ್ 4/9. ಓಕೆ, ಲಾಸ್ಟ್ 10th ಒಂದು ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಏನೇನ್ ಹೇಳ್ಕೊಡ್ತೀವಿ ಅಂದ್ರೆ ಮ್ಯಾಥ್ಸ್ ಅಂಡ್ ಸೈನ್ಸ್ ರಿವಿಷನ್, ಈಚ್ ಅಂಡ್ ಎವ್ರಿ ಲೆಸನ್ ರಿವಿಷನ್ ಮಾಡುತ್ತೆ. ಓಕೆ, ಆಮೇಲೆ ಅದರಲ್ಲಿ ಎಲ್ಲಾ ಮಾಡಲ್ ಕ್ವಶನ್ ಪೇಪರ್ ಸಾಲ್ವ್ ಮಾಡುತ್ತೆ. ಅದ್ರ ಜೊತೆಗೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್, ಈಚ್ ಅಂಡ್ ಎವ್ರಿ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್, ಆಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಎಲ್ಲ ಸಾಲ್ವ್ ಮಾಡುತ್ತೆ. ಆಮೇಲೆ ಇಂಪಾರ್ಟೆಂಟ್ PDF ಎಲ್ಲ ಅದರಲ್ಲಿ ಹಾಕುತ್ತೆ. ಓಕೆ, ಸೊ ನೀವೇನ್ ಮಾಡ್ರಿ, ಈ ನಂಬರ್ಗೆ ನೀವು ವಾಟ್ಸಪ್ ಮಾಡ್ರಿ. ಓಕೆ, ನಾನ್ ನಿಮಗೆ ಫೋನ್ ಮಾಡ್ಬಿಟ್ಟು ಪ್ರೊಸೀಜರ್ ನ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮ್ಗೆ ಇಷ್ಟ ಆದ್ರೆ ನೀವು ಈ ವಾಟ್ಸಪ್ ಗ್ರೂಪ್ ನ ಜಾಯ್ನ್ ಆಗ್ರಿ, ಇಲ್ಲಾಂದ್ರೆ ನಿಮ್ ಇಂಟ್ರೆಸ್ಟ್. ಬಟ್ ನೀವು ಮಾತ್ರ ಈ ನಂಬರ್ಗೆ ವಾಟ್ಸಪ್ ಮಾಡ್ರಿ. ಓಕೆ, ಅದ್ರ ಜೊತೆಗೆ ನನ್ನ ಚಾನೆಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೋ ದಟ್ ಎಕ್ಸಾಮ್ ಟೈಮಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಮ್ಯಾಥ್ಸ್ ಮಾಡೆಲ್ ಕ್ವಶನ್ ಪೇಪರ್ ಸೆಟ್ 3 ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡ್ಬಿಟ್ಟು ಅದ್ರದ್ದೊಂದು ಪ್ಲೇ ಲಿಸ್ಟ್ ಲಿಂಕ್ ಮಾಡಿದೀನಿ. ಆ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅದನ್ನ ನೀವು ರೆಫರ್ ಮಾಡಿ.